ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಜೋರಾಗಿ ನಡೀತಾ ಇದೆ. ಹಾಗಾಗಿ ಈಗ ಇದರ ಎಫೆಕ್ಟ್ ಆಗಿ ಭಾರತದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಜೊತೆಗೆ ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈಗ ಇಷ್ಟು ದಿವಸ LPG ಮಾಲೀಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದ್ರೆ ಈಗ ವಾಹನ ಸವಾರರಿಗೂ ಕೂಡ ಶಾಕ್ ಆಗಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ. ಮತ್ತೆ ಬೆಲೆ ಏರಿಕೆ ಶಾಕ್ ಕೊಡ್ತಾ ಇದೆ ಶೆಲ್ ಪೆಟ್ರೋಲ್ ಬಂಕ್. ಸಾಮಾನ್ಯ ಪೆಟ್ರೋಲ್ ದರ 106 ರೂಪಾಯಿ ಇತ್ತು, 112 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಈಗ ಸಾಮಾನ್ಯ ಡೀಸೆಲ್ ದರ 91 ರೂಪಾಯಿ ಇತ್ತು, ಈಗ 98 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ಜೊತೆಗೆ ಪ್ರೀಮಿಯಂ ಪೆಟ್ರೋಲ್ ದರ ಕೂಡ 118 ರೂಪಾಯಿ ಇತ್ತು, ಆದರೆ ಈಗ 122.42 ರೂಪಾಯಿಗೆ ಹೆಚ್ಚಳವನ್ನು ಮಾಡಿದೆ. ನೋಡಿ, ಯುದ್ಧ ಏನೋ ಮಧ್ಯಪ್ರಾಚ್ಯದಲ್ಲಿ ಜೋರಾಗಿ ನಡೀತಾ ಇದೆ, ಆದರೆ ಈ ಯುದ್ಧದಿಂದಾಗಿ ಎಫೆಕ್ಟ್ ಬೀರ್ತಾ ಇರೋದು ಜನಸಾಮಾನ್ಯರಲ್ಲಿ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ತತ್ತರಿಸಿ ಹೋಗ್ತಾ ಇದ್ದಾರೆ ಜನ. ಇನ್ನು ಬೆಂಗಳೂರಿಗೆ ಬರೋದಾದ್ರೆ ಎಲ್ಲ ವಾಹನ ಸವಾರರಿಗೂ ಕೂಡ ಇದು ಶಾಕ್ ಮೇಲೆ ಶಾಕ್. ಬರೀ ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ವಾಹನ ಸವಾರರಿಗೆ ಇದು ಶಾಕ್ ಕೊಡ್ತಾ ಇರೋದು. ಯಾಕಂದ್ರೆ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಬೇಕು ಅಂತೇಳಿ ಈಗ ಏರಿಕೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಬೆಲೆ ಏರಿಕೆ ಆಗ್ತಾ ಇದೆ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಎಲ್ಲೋ ಒಂದು ಕಡೆ ಕಮ್ಮಿ ಸಪ್ಲೈ ಆಗ್ತಾ ಇದೆ ಅನ್ನೋದು ಅರ್ಥ ಬರುತ್ತೆ. ಹಾಗಾಗಿ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಮತ್ತೆ ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ ಈಗ ಶೆಲ್ ಪೆಟ್ರೋಲ್ ಬಂಕ್. ಸಾಮಾನ್ಯವಾಗಿ ಪೆಟ್ರೋಲ್ ದರ ಈಗ 106 ಇತ್ತು. ಸಾಮಾನ್ಯವಾಗಿ ಪೆಟ್ರೋಲ್ ನೀವು ಹಾಕ್ಸ್ಕೊಳ್ಬೇಕು ಅಂತಂದ್ರೆ, ಆದ್ರೆ ಈಗ 112 ರೂಪಾಯಿ ಹೆಚ್ಚಳ ಆಗ್ಬಿಟ್ಟಿದೆ. ಸಾಮಾನ್ಯವಾಗಿ ಡೀಸೆಲ್ ದರ ನೀವು 91 ರೂಪಾಯಿಗೆ ಹಾಕ್ಸ್ಕೊಳ್ತಾ ಇದ್ರಿ, ಆದರೆ ಈಗ 98 ರೂಪಾಯಿ ಏರಿಕೆ ಆಗಿರೋದು ಆಯ್ತಾ. ಇನ್ನು ಪ್ರೀಮಿಯಂ ಪೆಟ್ರೋಲ್ ದರ 118 ರೂಪಾಯಿ ಇತ್ತು, ಈಗ ಅದಕ್ಕೆ 122.42 ರೂಪಾಯಿ ಹೆಚ್ಚಳ ಆಗ್ಬಿಟ್ಟಿದೆ. ಸಾಮಾನ್ಯವಾಗಿ ಡೀಸೆಲ್ ದರ 102 ಇತ್ತು, ಆದರೆ ಈಗ 108.50 ರೂಪಾಯಿಗೆ ಹೆಚ್ಚಳ ಆಗಿದೆ. ಎಲ್ಲೋ ಒಂದು ಕಡೆ ಬೈಕ್ ಸವಾರರಿಗೆ ಹಾಗೆ ವಾಹನ ಸವಾರರಿಗೆ ಈಗ ಆತಂಕ ಮೂಡಿಸುವಂತಹ ಕೆಲಸ ಇದು ಅಂತಂದರೆ ತಪ್ಪಾಗಲಾರದು. ಈಗ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ನೀವೇನಾದರೂ ಪೆಟ್ರೋಲ್ ಹಾಕ್ಸ್ಕೊಳ್ತೀರಿ ಅಂತಂದರೆ ನೀವು ದಯಮಾಡಿ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಈಗ ಬೆಲೆ ಏರಿಕೆಯ ಶಾಕ್ ಕೊಟ್ಟಿದೆ ಶೆಲ್ ಪೆಟ್ರೋಲ್ ಬಂಕ್. ಇನ್ನು HP ಪೆಟ್ರೋಲ್ ಬಂಕಲ್ಲಿ ಎಂದಿನಂತೆ ಇರಬಹುದು, ಆದರೆ ಈಗ ಶೆಲ್ ಪೆಟ್ರೋಲ್ ಬಂಕ್ನಿಂದಾಗಿ ದರ ಏರಿಕೆ ಹೆಚ್ಚಾಗಿದೆ. ಹಾಗಾಗಿ ನೀವು ಕೂಡ ಪೆಟ್ರೋಲ್ ಹಾಕ್ಸ್ಕೊಳ್ಳುವಾಗ ಬೇರೆ ವಿಧಿನೇ ಇಲ್ಲ, ನೀವು ಓಡಾಡಬೇಕು, ಕೆಲಸ ಮಾಡಬೇಕು ಅಂತಂದರೆ ಪೆಟ್ರೋಲ್ ಬೇಕೇ ಬೇಕು. ಬೇರೆಯವ್ರನ್ನ ನೀವು ಗ್ರಾಹಕರನ್ನ ಪಿಕ್ ಮಾಡ್ಕೊಳ್ಬೇಕು ಅಂದರೂ ನಿಮಗೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. ಕ್ಯಾಬ್ಗಳಿಗೆ, ಊಬರ್ಗಳಿಗೆ ಎಲ್ಲದಕ್ಕೂ ಕೂಡ ಬೇಕೇ ಬೇಕಾಗುತ್ತೆ. ಆದರೆ ಈಗ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಒಂದೊಂದಾಗಿ ಈಗ ಭಾರತದ ಮೇಲೆ ಎಫೆಕ್ಟ್ ಹೇಗೆ ಬೀಳ್ತಿದೆ ಅಂತಂದರೆ, ಸರ್ಕಾರ ಇದಕ್ಕೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ, ಆದರೆ ಒಂದೊಂದಾಗಿ ಹೊಡೆತ ಬೀಳ್ತಾ ಇದೆ ನಮ್ಮ ಜನಕ್ಕೆ ಅಂತಂದರೆ ತಪ್ಪಾಗಲಾರದು. ಮಹಾರಾಷ್ಟ್ರದಲ್ಲಿ ಯುದ್ಧ ಹೆಚ್ಚಾಗಿ ನಡೀತಾ ಇದೆ. ಜೊತೆಗೆ ಅಂದರೆ ಮಹಾರಾಷ್ಟ್ರ ಮತ್ಲಬ್ ಏನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ಒಂದು ದರ ಏರಿಕೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ಆಗ್ತಾನೇ ಇದೆ. ಅದರಲ್ಲೂ ಕೂಡ ಈಗ ಬೈಕ್ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಒಂದು ಕಡೆ ಎಲ್ಲೋ ಏನು ಜನ LPG ಸಂಬಂಧಪಟ್ಟಂತೆ ಏನು ಒದ್ದಾಡ್ತಾ ಇದ್ರು, ಈಗ LPG ದರ ಕೂಡ ಏರಿಕೆ ಆಗಿದೆ. ಕೇಂದ್ರದಿಂದ ಅನೌನ್ಸ್ಮೆಂಟ್ ಆಗಿಬಿಟ್ಟಿದೆ. ಈಗ ಸಿಲಿಂಡ್ರು ಅಂದರೆ ಕಮರ್ಷಿಯಲ್ ಸಿಲಿಂಡರ್ ಏನಿದೆ ಅದು ಹೈಕ್ ಆಗುತ್ತೆ ಅಂತ ಹೇಳಿ. ಆದರೆ ಈಗ ಒಂದು ಕಡೆ ಸಿಲಿಂಡರ್ ದರ ಏರಿಕೆ ಹೆಚ್ಚಾಗ್ತಾ ಇದೆ, ಈಗ ಪೆಟ್ರೋಲಿಂದನೂ ಕೂಡ ದರ ಏರಿಕೆ ಹೆಚ್ಚಾಗ್ತಾ ಇದೆ ಅಂತಂದರೆ ನಿಜಕ್ಕೂ ಇದು ಒಂದು ರೀತಿಯ ದುರ್ದೈವ ಅಂತಲೇ ಹೇಳಬಹುದು. ಈ ರೀತಿ ಏರಿಕೆ ಆಗ್ತಾ ಇದ್ದರೆ ಒಂದಲ್ಲ ಒಂದು ಏರಿಕೆ, ದಿನನಿತ್ಯ ನಾವು ಯೂಸ್ ಮಾಡುವಂತಹ ಗ್ಯಾಸ್ ಮೇಲೆ ಏರಿಕೆ ಆಯಿತು, ದಿನನಿತ್ಯ ಬಳಸುವಂತಹ ಪೆಟ್ರೋಲ್ ಬೆಲೆ ಏರಿಕೆ ಆಯಿತು, ಇನ್ನೂ ತರಕಾರಿ ಇದೆಲ್ಲವೂ ಕೂಡ ಏರಿಕೆ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದಕ್ಕೂ ಏರಿಕೆ ಆಗ್ತಾ ಹೋದರೆ ಯಾವ ರೀತಿಯಾಗಿ
ಜನ ಬದುಕಬೇಕು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಆದರೆ ಇಲ್ಲಿ ದರ ಏರಿಕೆ ಆಗೋ ನಿಟ್ಟಿನಲ್ಲಿ ಯಾರು ಬೇರೆ ಕಡೆ ಕೆಲಸಗಳನ್ನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರೂ ಕೂಡ ಸಂಬಳವನ್ನು ಹೆಚ್ಚು ಮಾಡಿದ್ರೆ ಬಹುಶಃ ಇದೆಲ್ಲ ದೂರವಾಗಬಹುದು. ಆದರೆ ಈಗ ಸಾಮಾನ್ಯ ಜನರು ಒದ್ದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಡೀಸೆಲ್ ಪೆಟ್ರೋಲ್ ಸಂಬಂಧಪಟ್ಟಂತೆ ಈಗ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕಕ್ಕೆ. ರವಿಚಂದ್ರ, ಈಗ ಗಲ್ಫ್ ಯುದ್ಧದಿಂದಾಗಿ ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಈಗ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಈಗ ಬೆಲೆ ಏರಿಕೆ ಆಗಿರೋದು ಅಂದ್ರೆ HP ಪೆಟ್ರೋಲ್ ಬಂಕ್ನಲ್ಲಿ ಏನಾದರೂ ಬೆಲೆ ಏರಿಕೆ ಆಗಿದೆ, ಇಲ್ಲ ಶೆಲ್ ಪೆಟ್ರೋಲ್ ಬಂಕಲ್ಲಿ ಮಾತ್ರ ಬೆಲೆ ಏರಿಕೆ ಆಗಿರೋದಾ? ಇಂಚರ ಏನು ದುಬಾರಿ ಆಗ್ತಿದೆ. ಯಾಕಂದ್ರೆ ಯುದ್ಧ ಭೀತಿಯಿಂದ ಭಾರತಕ್ಕೆ ತುಂಬಾ ದೊಡ್ಡ ಮಟ್ಟದ ಏನು ಹೊಡೆತ ಬೀಳ್ತದೆ ಅಂತ ಹೇಳ್ಬೋದು. ಈಗ ಇತ್ತೀಚೆಗೆ ನೋಡಿದ್ರೆ ದಿನನಿತ್ಯ ಏನು ಪೆಟ್ರೋಲ್ ಬೆಲೆ ಏರಿಕೆ ಜಾರಿಗೆ ಏನು ಏರ್ತಾನೆ ಹೋಗ್ತದೆ, ದುಬಾರಿ ಆಗುತ್ತಲೇ ಇದೆ ಪೆಟ್ರೋಲ್ ದರ. ಏನು ಸೆಲ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಏನ್ ಮತ್ತೆ ಕೂಡ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಅದರಲ್ಲಿ ಪವರ್ ಪೆಟ್ರೋಲ್ ಹಾಗೂ ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಕೂಡ ಏರಿಕೆ ಆಗಿದೆ. ಆದ್ರೆ ಇಂಜಿನ ಪ್ರತಿಯೊಂದು ಲೀಟರ್ಗೆ ಇಂಜಿನ ದರಕ್ಕಿಂತ ಈ ದರ ಇವತ್ತು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಏನು ಸಾಮಾನ್ಯ ಪೆಟ್ರೋಲ್ 106 ರೂಪಾಯಿ ಇತ್ತು, ಇವತ್ತಿಗೆ 112 ರೂಪಾಯಿ ಆಗಿದೆ ಕೂಡ. ಏನು ಡೀಸೆಲ್ 91 ರೂಪಾಯಿ ಇತ್ತು, ಇಂದು 98 ರೂಪಾಯಿ ಕೂಡ ಆಗಿದೆ. ಇನ್ನು ಪ್ರೀಮಿಯಂ ಪೆಟ್ರೋಲ್ 118ರಿಂದ 122ವರೆಗೂ ಏನು ರೇಟ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಏನು ಯುದ್ಧ ಭೀತಿಯಿಂದ ಪೆಟ್ರೋಲ್ ದರ ಕೂಡ ಹೆಚ್ಚಾಗ್ತಾ ಇದೆ. ಒಂದ್ ಸೈಡ್ ನೋಡಿದ್ರೆ ತೈಲ ಬರೋದ್ರಿಂದ ಏನು ಪೆಟ್ರೋಲ್ ಏನ್ ಜಾಸ್ತಿನ ಆಗ್ತಾ ಇದೆ ಹೊರತು ಇನ್ನೂ ಕಡಿಮೆ ಆಗ್ತಿಲ್ಲ. ಯಾಕಂದ್ರೆ ಯುದ್ಧದ ಭೀತಿಯಿಂದ ಪ್ರತಿಯೊಂದು 2ರಿಂದ 3 ರೂಪಾಯಿ ಏರುತ್ತಾನೆ ಹೋಗಿದ್ರೆ ಪ್ರತಿದಿನ ನಿತ್ಯ. ಶೆಲ್ ಪೆಟ್ರೋಲ್ ಬಂಕ್ ಕೂಡ ಆದ್ರೆ ಯಾವುದೇ ರೀತಿ ರೇಟ್ ಅದರಲ್ಲಿ ಕಂಡು ಬಂದಿಲ್ಲ. ಆದ್ರೆ ಮಿಕ್ಕಿದ ಎಲ್ಲ ಪೆಟ್ರೋಲ್ ಏನು ರೇಟು ಜಾಸ್ತಿ ಕಂಡು ಬಂದಿದೆ ಇಂತರ. ರವಿಚಂದ್ರ, ಈಗ ಸಾಮಾನ್ಯ ಜನರಲ್ಲಿ ಇನ್ನೊಂದು ಪ್ರಶ್ನೆ ಮೂಡ್ತಾ ಇರುತ್ತೆ. ಈಗ ನಾವು ಶೆಲ್ ಪೆಟ್ರೋಲ್ ಬಂಕ್ಗೆ ಹೋದ್ರೆ ಜಾಸ್ತಿ, ಹಂಗಾರೆ HP ಪೆಟ್ರೋಲ್ ಬಂಕ್ಗೆ ಹೋದ್ರೆ ಜಾಸ್ತಿ ಇರಲ್ಲ ರೇಟು ಅನ್ನೋ ತರ. ಹಾಗಿದ್ರೆ ಎಲ್ಲಾ ಕಡೆ ಟೋಟಲ್ ಆಗಿ ಇವಾಗ ದರ ಏರಿಕೆ ಆಗಿರೋದು ಅಥವಾ ಪ್ರಮುಖವಾಗಿ ಪ್ರತ್ಯೇಕವಾಗಿ ಏನಾದ್ರು ಇದೇ ಬಂಕ್ಗಳಲ್ಲಿ ಅಂತ ಏನಾದ್ರು ಆಗಿದೆಯಾ? ಇಲ್ಲ, ಈ ತರ ಏನು HP ಪೆಟ್ರೋಲ್ ಬಂಕ್ ಕೂಡ ಜಾಸ್ತಿ ರೇಟ್ ಆಗಿದೆ. ಆದ್ರೆ ಸೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಕೂಡ ಇನ್ನು ಯಾವುದೇ ರೀತಿಯಾದ ಬೆಲೆ ಏರಿಕೆ ಆಗಿಲ್ಲ. ಯಾಕಂದ್ರೆ ನಾರ್ಮಲ್ ಎಷ್ಟಿತ್ತು ಅಷ್ಟೇ ಇದೆ. ಆದ್ರೆ ಅದು ಕೂಡ ಸಾಧ್ಯತೆ ಆಗುವಷ್ಟು ಕಂಡು ಬರ್ತದೆ. ಯಾಕಂದ್ರೆ ಪ್ರತಿಯೊಂದು ಭಾರತೀಯ ಪೆಟ್ರೋಲ್ ಬಂಕ್ ಅದು ಕೂಡ ಜಾಸ್ತಿ ಆಗಿದೆ. ಬೇರೆ ಎಲ್ಲ ಪೆಟ್ರೋಲ್ ಬಂಕ್ ರೇಟ್ ಕೂಡ ಜಾಸ್ತಿ ಆಗಿದೆ. ಇದು ಕೂಡ ಆಗಿಲ್ಲ ಸೆಲ್ ಪೆಟ್ರೋಲ್ ಬಂಕ್. ಈಗ ಅದು ಆಗುವ ಸಾಧ್ಯತೆ ಹೆಚ್ಚಿದೆ ಈ ತರ. ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.